ಕಾಂಗ್ರೆಸ್ಗೆ ಲಿಂಗಾಯತ ಒಕ್ಕಲಿಗ ಆತಂಕ, ಜಾತಿ ಜನಗಣತಿ ಪ್ರಣಾಳಿಕೆಗಷ್ಟೇ ಸೀಮಿತ, ಮತ ಕೈತಪ್ಪುವ ಭೀತಿಯಿಂದ ತುಟಿ ಬಿಚ್ಚದಂತೆ ಬಂತ ಸಂದೇಶ. ಹೆಬ್ಬಾರ್ ಬಗ್ಗೆ ನಾನು ಅವರಿಗೆ ಕೇಳ್ಕೊಂಡಿದ್ದೀನಿ, ನಿಮ್ಮ ನಿಲುವಿನಲ್ಲಿ ಸ್ಪಷ್ಟತೆ ಇರಲಿ. ನಮ್ಮ ನಡೆಗೂ ನುಡಿಗೂ ಅಜಗಜಾಂತರವಾದರೆ, ವ್ಯತ್ಯಾಸವಾದರೆ ಜನ ಈ ವ್ಯವಸ್ಥೆಯನ್ನೇ ಅಪಹಾಸ್ಯಕ್ಕೀಡು ಮಾಡ್ತಾರೆ. ಹೆಬ್ಬಾರ್ ಉತ್ತರ ಕನ್ನಡ ಅಭ್ಯರ್ಥಿ ಕಾಗೇರಿಗೆ ಒಳೇಟಿನ ಆತಂಕ, ಅನಂತಕುಮಾರ್ ಹೆಬ್ಬಾರ್ ಪ್ರಚಾರದಿಂದ ಅಂತರ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಮೋದಿ ಪ್ರಧಾನಿಯಾಗಲು ಬೆರಳಿಗೆ ಕತ್ತರಿ, ಕಾರವಾರದಲ್ಲಿ ಅಭಿಮಾನದ ಪರಾಕಾಷ್ಠೆ, ರಕ್ತದಲ್ಲಿ ಕಾಳಿ ಮಾತೆಗೆ ಪ್ರಾರ್ಥನೆ. ಭೀಕರ ಬರಕ್ಕೆ ಕುಡಿಯೋ ನೀರಿಗೂ ತಾತ್ಪರ, ಪ್ರತಿ ಕುಟುಂಬಕ್ಕೆ 8 ಬಿಂದಿಗೆ ನೀರು, ಅಧಿಕಾರಿಗಳ ವಿರುದ್ಧ ಬೆಳಗಾವಿ ಜನರ ಆಕ್ರೋಶ. ಬಿಸಿಲಿನ ಬೇಗೆಗೆ ತತ್ತರಿಸಿದ ರಾಜ್ಯದ ಜನ, ಕೂಲ್ ಸಿಟಿ ಬೆಂಗಳೂರು ಫುಲ್ ಹಾಟ್, 8 ವರ್ಷಗಳಲ್ಲೇ ಗರಿಷ್ಠ ತಾಪಮಾನ ದಾಖಲು. ರಾಜ್ಯದಲ್ಲಿ ಒಂದು ಕಡೆ ಬರಗಾಲ ಆವರಿಸಿದೆ, ಒಂದು ಕಡೆ ಬಿಸಿಲಿನ ತಾಪಮಾನಕ್ಕೆ ಜನರು ಹೈರಾಣರಾಗಿ ಹೋಗಿದ್ದಾರೆ. ಇನ್ನು ಬೆಂಗಳೂರು ಕೂಲ್ ಸಿಟಿ ಅಂತ ಹೆಸರನ್ನ ಪಡೆದಿತ್ತು, ಆದರೆ ಇದೀಗ ಬೆಂಗಳೂರಿಗೂ ಕೂಡ ಸನ್ ಸ್ಟ್ರೋಕ್ ಎದುರಾಗಿದೆ. ಮನೆ ಒಳಗೂ ಇರೋಕ್ಕಾಗ್ತಾ ಇಲ್ಲ, ಹೊರಗೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೂಲ್ ಸಿಟಿ ಬೆಂಗಳೂರು ಕೂಡ ಈಗ ಸಖತ್ ಹಾಟ್ ಆಗಿದೆ. ರಾಜ್ಯದಲ್ಲಿ 600ರ ಗಡಿಯತ್ತ ಹೀಟ್ ವೇವ್ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ. ಕಳೆದ 8 ವರ್ಷಗಳಲ್ಲಿ ಗರಿಷ್ಠ ತಾಪಮಾನ ದಾಖಲಾಗಿದೆ. ರಾಜ್ಯದಲ್ಲಿ ವಾಡಿಕೆಗಿಂತಲೂ ಕೂಡ ಅತಿ ಹೆಚ್ಚಾಗಿದೆ ಈ ಒಂದು ಬಿಸಿಲು. ಒಂದು ಕಡೆ ರಾಜ್ಯದ ಜನತೆ ಬರಗಾಲದಿಂದ ನೊಂದು ಬೆಂದಿದ್ದಾರೆ. ಇದರ ಮಧ್ಯೆ ಬಿಸಿಲಿನ ತಾಪವೂ ಕೂಡ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತಂಪು ಪಾನೀಯಗಳ ಮೊರೆ ಹೋಗ್ತಾ ಇದ್ದಾರೆ. ಒಂದು ಕಡೆ ಮನೆಯಲ್ಲೂ ಕೂಡ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೊರಗಡೆ ಆದರೂ ಸ್ವಲ್ಪ ಗಾಳಿ ತೆಗೆದುಕೊಳ್ಳೋಣ ಅಂತ ಹೋದರೆ ಅಲ್ಲೂ ಕೂಡ ಹೀಟ್ ಗಾಳಿ ಬರ್ತಾ ಇದೆ. ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ, ಇದು ಅತಿ ಹೆಚ್ಚು ಆಗಿರುವಂಥದ್ದು. ಗರಿಷ್ಠ ತಾಪಮಾನ ಏರಿಕೆ ಆಗಿರೋದು ಈ ಬಾರಿ ಕಳೆದಕ್ಕಿಂತ ಹೆಚ್ಚು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ನಾವು ಬೆಳಗಾವಿ, ರಾಯಚೂರು, ಸಿಂಧನೂರು, ಬಳ್ಳಾರಿ, ಹುಬ್ಳಿ, ಧಾರವಾಡ ಇಲ್ಲಿ ಅತಿ ಹೆಚ್ಚು ಗರಿಷ್ಠ ತಾಪಮಾನ ಆಗೋದನ್ನು ಕಾಣ್ತಾ ಇದ್ವಿ. ಅತಿ ಹೆಚ್ಚು ಹೀಟ್ ವೇವ್ಗಳು ಕೂಡ ಬರ್ತಾ ಇತ್ತು. ಬಟ್ ಆದರೆ ಸಿಲಿಕಾನ್ ಸಿಟಿ, ಕೂಲ್ ಸಿಟಿ ಅಂತ ಹೇಳಿ ಏನು ಬೆಂಗಳೂರು ಹೆಸರುವಾಸಿಯಾಗಿತ್ತು, ಇಲ್ಲೂ ಕೂಡ ಇದೀಗ